ನಮಸ್ಕಾರ ವೀಕ್ಷಕರೇ. ಒಂದೇ ದಿನದಲ್ಲಿ 2 ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಮೊದಲನೇದು ಆನಂದಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಅದು ಹೆಬ್ಬಾಳದಲ್ಲೇ ಇರೋದು. ಹೆಬ್ಬಾಳದಿಂದ 1-1.5 ಕಿಲೋಮೀಟರ್ ಆಗುತ್ತೆ. ಅಂದರೆ ಒಂದು 70-75 ಮೆಟ್ಲೆಲ್ಲ ಇದೆ. ಹತ್ಬೋದು, ಹತ್ತಕ್ಕೆ ಏನು ತೊಂದರೆ ಆಗೋದಿಲ್ಲ. ಇಲ್ಲಿ ಮೊದಲಿಗೆ ಸಿಗೋದೆ ಕಾಲಭೈರವೇಶ್ವರ ಸ್ವಾಮಿ. ಅಂದರೆ ಈ ಬಂಡೆನಲ್ಲೇನೆ ಕೊರೆದಿದ್ದಾರೆ ನೋಡಿ. ಈ ಬಂಡೆನಲ್ಲಿ ಕೊರೆದು ದೇವ್ರನ್ನ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಆಂಜನೇಯ ಸ್ವಾಮಿ ಇದ್ದಾರೆ, ಅಮ್ಮನವ್ರು ಇದ್ದಾರೆ. ಇಲ್ಲಿ ಬಂಡೆನಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡಿ ಅದಕ್ಕೆ ಪೇಂಟಲ್ಲಿ ಶ್ರೀರಾಮಚಂದ್ರನ್ ಬಿಡಿಸಿದ್ದಾರೆ. ಇಲ್ಲಿ ನಾಗದೇವತೆಗಳು, ನವಗ್ರಹ ದೇವತೆಗಳನ್ನೆಲ್ಲ ಪ್ರತಿಷ್ಠಾಪಿಸಿದ್ದಾರೆ. ಅಂದರೆ ತುಂಬಾನೇ ಅದ್ಭುತವಾಗಿದೆ. ಮೇಲ್ಗಡೆಯಿಂದ ವ್ಯೂಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ನೋಡಿ, ಈ ಬಂಡೆನಲ್ಲೇನೆ ಗಣಪತಿ ಮೂರ್ತಿ ಥರ ಕಾಣಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಗಿಡ ಮರ ಎಲ್ಲ, ಅಂದರೆ ಸ್ವಲ್ಪ ಮಿನಿ ಹಿಲ್ ಅಂತಾರಲ್ಲ, ಸ್ವಲ್ಪನೇ ಸಣ್ಣ ಬೆಟ್ಟ ಇದು. ಆಂಜನೇಯ ಸ್ವಾಮಿ ಇದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿ, ಇವರು ಆನಂದಲಿಂಗೇಶ್ವರ ಸ್ವಾಮಿ. ಇವರು ತುಂಬಾನೇ ಅದ್ಭುತವಾದ ಹಳೆಯ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಮತ್ತೆ ಅಲ್ಲಿಂದ ಶನಿದೇವ್ರ ದೇವಸ್ಥಾನಕ್ಕೆ ಬಂದೆ ನಾನು. ಇಲ್ಲಿ ದರ್ಪಣ ಗಣಪತಿ ಅವರು, ಇಲ್ಲಿ ನಾಗರುಗಳನ್ನ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಇದು ಶನಿದೇವರು ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಮಹಾಲಕ್ಷ್ಮಿ ಅಮ್ಮನವರು, ಸಾಯಿಬಾಬಾ, ವಿಘ್ನೇಶ್ವರ, ಆಂಜನೇಯ ಸ್ವಾಮಿ, ಶನಿ ಪರಮಾತ್ಮ, ಇಲ್ಲಿ ಉತ್ಸವ ಮೂರ್ತಿ ಇವರು ಆಂಜನೇಯ ಸ್ವಾಮಿ, ಶನಿದೇವರು ಇಬ್ರು ಇದ್ದಾರೆ. ಇವರು ಶನಿ ಪರಮಾತ್ಮ. ಇವರು ತುಂಬಾ ವರ್ಷದಿಂದ ಈ ದೇವಸ್ಥಾನ ಇದೆ. ಸುಮಾರು ಒಂದು 50-60 ವರ್ಷಕ್ಕಿಂತ ಮುಂಚೆಯಿಂದ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ಬನ್ನಿ, ದಯವಿಟ್ಟು ಎಲ್ಲರೂ ಒಂದ್ಸರಿ ದರ್ಶನ ಹತ್ರನೇ ಇದೆ. ಧನ್ಯವಾದಗಳು.